ಇವತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಬಗ್ಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅವರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ವಿಧಾನಸಭಾ ಕ್ಷೇತ್ರ ವೈಸ್ ಈ ಒಂದು ಹೋರಾಟ ಎಲ್ಲ ಕಡೆಗೆ ನಡೀತಾ ಇದೆ. ಜೊತೆಯಲ್ಲಿ ಜಿಲ್ಲೆಯಲ್ಲಿ ಒಂದು ಹೋರಾಟ, ಅತಿ ದೊಡ್ಡದಾಗಿ ಹೋರಾಟ ಕೂಡ ಜಿಲ್ಲೆಯಲ್ಲಿ ನಾವು ನಾಡ್ದು 6ನೇ ತಾರೀಕಿನ ದಿವಸ ಸಿರ್ಸಿಯಲ್ಲಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಸಚಿವರುಗಳು, ಮಾನ್ಯ ಮುಖ್ಯಮಂತ್ರಿಗಳು ಇರುವಂಥ ಎಲ್ಲರೂ ಕೂಡ ಅವರವರ ಕುರ್ಚಿಗಳನ್ನು ಬಲಪಡಿಸಲಿಕ್ಕೆ ಈ ಒಂದು ರೈತರಿಗೆ ಅನ್ಯಾಯವನ್ನು ಏನು ಮಾಡ್ತಾ ಇದ್ದಾರೆ, ಆ ಅನ್ಯಾಯದ ಸಲುವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಇವತ್ತು ರೈತರ ಸಲುವಾಗಿ ಹಿಂದಿನ ನಮ್ಮ BJP ಸರ್ಕಾರ ಇದ್ದಾಗ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪಜಿಯವರು ಹಾಗೂ ಬೊಮ್ಮಾಯಿ ಸರ್ ಅವರು ಆ ಒಂದು ಹಿಂದಿನ ಒಂದು ರೈತಪರ ಯೋಜನೆಗಳನ್ನು ತಂದಿದ್ರು. ಆ ಯೋಜನೆಗಳನ್ನು ಕೂಡ ಇವತ್ತು ರೈತರಿಗೆ ಕೊಡದೆ ಇವತ್ತು ರೈತರಿಗೆ ಸಂಕಷ್ಟದಲ್ಲಿ ಹಾಕಿದ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ರೈತರ ಮಕ್ಕಳಿಗೆ ಮಾನ್ಯ ಯಡಿಯೂರಪ್ಪಜಿಯವರು ಪಾಪ ರೈತರ ಮಕ್ಕಳು ಕಷ್ಟದಲ್ಲಿ ಇರ್ತಾರೆ, ರೈತರು ದೇಶದ ಬೆನ್ನೆಲುಬು, ಅವರು ಕಷ್ಟದಲ್ಲಿ ಇರಬೇಕಾದ್ರೆ ಅವ್ರ ಮಕ್ಕಳಿಗೆ ಒಂದು ವಿದ್ಯಾನಿಧಿ ಸಲುವಾಗಿ ಒಂದು ಹಣವನ್ನು ಮಂಜೂರಾತಿಯನ್ನು ಕೊಟ್ಟಿದ್ರು, ಆ ಯೋಜನೆಯನ್ನು ತಂದಿದ್ರು. ಅದು ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡಿದೆ. ಕೇಂದ್ರ ಸರ್ಕಾರ 6,000 ಕಿಸಾನ್ ಸಮ್ಮಾನ್ ಕಾರ್ಡ್ನಲ್ಲಿ ಕೊಡ್ತಾ ಇದ್ರೆ ಇವತ್ತು ರಾಜ್ಯದಲ್ಲಿ ನಮ್ಮ ಯಡಿಯೂರಪ್ಪಜಿಯವರು NDRF ಮತ್ತು SDRFನಲ್ಲಿ ಅರ್ಧನ್ನು ಹೊರತುಪಡಿಸಿ 4,000 ರೂಪಾಯಿಗಳನ್ನು BJP ಸರ್ಕಾರ ಆವಾಗ ನಾವು ಕೊಡ್ತಾ ಇದ್ವಿ. ಆದರೆ ಅದು ಕೂಡ ರೈತರಿಗೆ ಬರುವಂಥದ್ದನ್ನು ಬಂದ್ ಮಾಡಿಸಿದ್ದಾರೆ. ಇವತ್ತು ರೈತರ ಏನು ಈ ಒಂದು ಮಳೆ ಹಾನಿಯಿಂದ ರೈತರು ಕಂಗಾಲಾಗಿದ್ದಾರೆ. ಆ ಮಳೆ ಹಾನಿಯಿಂದ ಕಂಗಾಲಾದ ರೈತರಿಗೆ ಅಟ್ಲೀಸ್ಟ್ ಅವರು ಬಂದು ವಿಚಾರಿಸುವಂಥ ಸೌಹಾರ್ದವನ್ನು ಕೂಡ ತೋರಿಸಲಿಲ್ಲ. ಜನರನ್ನು ವಿಚಾರಿಸೋದಿರಲಿ, ಆ ಅಧಿಕಾರಿಗಳು ಕೂಡ ಅಲ್ಲಿ ಮುಟ್ಟಿ ಆ ಜನರ ನ್ಯಾಯವನ್ನು ಕೇಳಲಿಕ್ಕೆ ಯಾರು ಕೂಡ ಅಲ್ಲಿ ಆ ಊರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಅಲ್ಲಿ MLAಗಳಾಗಲಿ, ಇಲ್ಲಿ ಇರುವಂಥ ಮಿನಿಸ್ಟರ್ಗಳಾಗಲಿ, ಕೇವಲ CM ಅವರು ಕೂಡ ಆ ಮಾತಿಗೆ ಯಾರೂ ಕೂಡ ಅವರನ್ನು ನೋಡ್ತಾ ಇಲ್ಲ. ಇವತ್ತು ನಾವು ಎಲ್ಲರೂ ರೈತರ ಸಲುವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಇವತ್ತು ಕಣ್ಣೀರಲ್ಲ ರಕ್ತದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ರೈತರು ದುಡಿಯುವಂಥ ಒಂದು ಸಮಸ್ಯೆ, ಅವರು ಮಾಡಿದಂಥ ಒಂದು ಮೆಕ್ಕೆಜೋಳ ಇರಲಿ, ಮತ್ತು ಭತ್ತ ಇರಲಿ, ಕಬ್ಬಿರಲಿ, ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಕೋಸ್ಟಲ್ ಬೆಲ್ಟ್ನಲ್ಲಿ ಮೀನುಗಾರಿಕೆ ಜನರಿಗಿರಲಿ, ಹೈನುಗಾರಿಕೆ ಇರಲಿ, ತೋಟಗಾರಿಕೆ ಇರಲಿ, ಯಾವುದೇ ಒಂದು ವಿಷಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ತನಕ ಏನು ಮಾಡ್ತಾ ಇದ್ದಾರೆ, ರೈತರು ಎಷ್ಟು ಹಾನಿಯಾಗಿದೆ, ಮಳೆಯಿಂದ ಎಷ್ಟು ಹಾನಿಯಾಗಿದೆ ಒಂದು ಸಹ ಸಮೀಕ್ಷೆ ಸರಿಯಾಗಿ ಇವತ್ತು ತನಕ ಮಾಡಿಲ್ಲ. ಭಾಳ ನೋವು ತರ್ತಾ ಇದೆ. ಯಾಕಂದರೆ ರೈತರು ಮಾಡಿದ್ರೆ ಮಾತ್ರ ನಾವೆಲ್ಲರೂ ಊಟ ಮಾಡುವಂಥದ್ದು. ಭತ್ತ ಆಗಲಿ, ಇನ್ನಿತರ ಯಾವುದೇ ಪದಾರ್ಥ ಆಗಲಿ ರೈತರು ದುಡಿದ್ರೆ ಮಾತ್ರ ನಮ್ಮ ಹೊಟ್ಟೆಗೆ ಇವತ್ತು ಹಣ ಕೊಟ್ಟಾದರೂ ತೊಗೊಳ್ಲಿಕ್ಕಂದ್ರೆ ರೈತರು ಇವತ್ತು ಗದ್ದೆಯಲ್ಲಿ ಬಿಸಿಲು ಮಳೆ ಅಂದೆ ದುಡಿದ್ರೆ ಮಾತ್ರ ಇವತ್ತು ನಾವು ಅದರ ಫಲವಾಗಿ ಇವತ್ತು ಊಟ ಮಾಡಿಕೊಂಡು ಇರುವಂಥದ್ದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನೆನಪಿಗೆ ತಂದ್ಕೊಳ್ಬೇಕು, ರೈತರು ಮಾತ್ರ ಗಟ್ಟಿದ್ರೆ ಆರ್ಥಿಕವಾಗಿ ದೇಶ ಸಹ ಗಟ್ಟಿ ಆಗ್ತದೆ, ರಾಜ್ಯ ಸಹ ಗಟ್ಟಿ ಆಗ್ತದೆ. ರೈತರ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ರೈತರಿಗೆ ಪರಿಹಾರವನ್ನು ಕೊಡಿ, ರೈತರಿಗೆ 0%ನಲ್ಲಿ ಅವರು ಸಾಲ ಮನ್ನಾ ಮಾಡಿ ಸಾಲವನ್ನು ಕೊಡಿ, ರೈತರು ಬದುಕುವಂತ ಮಾಡಿಕೊಡಿ ಸ್ವಾಮಿ. ದಯವಿಟ್ಟು ಆ ದೇವರು ನಿಮ್ಮ ಪುಣ್ಯಾತ್ಮ ನಿಮ್ಮನ್ನು ಸಹ ನೋಡ್ತಾ ಇದ್ದಾನೆ. ಏನೆಲ್ಲ ನೀವು ಕಿಚಾಪತಿಗಳು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಕುರ್ಚಿಗಳನ್ನು ಇಟ್ಕೊಳ್ಳಿಕ್ಕೆ ಇವತ್ತು ಆ ಗುಂಡಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೆಷ್ಟೋ ಜನ ಸಾಯ್ತಾ ಇದ್ದಾರೆ, ರಸ್ತೆಗಳಿಗೆ ಶ್ರಾಪ ಹಾಕ್ತಾ ಇದ್ದಾರೆ. ಬಸ್ ಫ್ರೀ ಕೊಟ್ಟಿದ್ದೀರಾ? ಬಸ್ ಸರಿ ಇದೆ ಅಂತ ನೋಡಿದ್ದೀರಾ? ಒಂದ್ಸಲ ಬಸ್ ಸ್ಟ್ಯಾಂಡಿಗೆ ಡಿಪೋ ಹೋಗಿ ಒಂದ್ಸಲ ನೋಡಿ ಆ ಬಸ್ಸಿನ ವ್ಯವಸ್ಥೆ ಏನಾಗಿದೆ, ಎಷ್ಟು ನೆಟ್ ಬೋಲ್ಟ್ಗಳಿದ್ದಾವೆ, ಎಷ್ಟು ಟೈರ್ಗಳಿದ್ದಾವೆ, ಎಷ್ಟು ಟೈರ್ ಪಂಚರ್ಗಳಾಗಿದ್ದಾವೆ. ಯಾವುದು ನೀವು ಗ್ಯಾರಂಟಿ ಕೊಟ್ಟಿದ್ರೆ ಆ ಗ್ಯಾರಂಟಿ ನಿಮಗೂ ಇಲ್ಲ. ಜೀವದ ಗ್ಯಾರಂಟಿ ಇಲ್ಲ ಸ್ವಾಮಿ. ನೀವು ಜೀವದ ಗ್ಯಾರಂಟಿನೂ ಜನರಿಗೆ ಕೊಡ್ತಾ ಇಲ್ಲ. ದಯವಿಟ್ಟು ನೀವು ತೊಲಗ್ರಿ. ನಿಮ್ಮ ಆ ಕುರ್ಚಿ ಉಳಿಸ್ಕೊಳ್ಳಿಕ್ಕೂ ಅರ್ಹರಲ್ಲ. ಬ್ರೇಕ್ಫಾಸ್ಟ್ ನಾಟಕ ಮಾಡ್ತಾ ಇದ್ದೀರಾ. ಯಾಕೆ DK ಶಿವಕುಮಾರ್ಗೆ ಮೋಸ ಮಾಡಲಿಕ್ಕೆ ಮತ್ತೊಂದು ಬ್ರೇಕ್ಫಾಸ್ಟ್ ಅಧಿವೇಶನ ಮುಕ್ತಾಯಗೊಳ್ಳಲಿಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ತೋರಿಸ್ಲಿಕ್ಕೆ ಒಂದು ದೊಡ್ಡದಾದ ಒಂದು ನಾಟಕ ಮಾಡ್ತಾ ಇರೋದು ನಿಲ್ಲಿಸ್ಬಿಡಿ. ಜನರ ಹತ್ರ ಹೋಗಿ, ಜನರು ಮತ ಹಾಕಿ ಗೆಲ್ಸಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಹೇಳ್ಕೊಂಡು ಅಹಂಕಾರದಲ್ಲಿ ಜನರಿಗೆ ಮೋಸ ಮಾಡೋದಂತ ಯಾವತ್ತೂ ಮಾಡಬೇಡಿ.
ಇದು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಜನರ ನೋವು, ಜನರ ಆ ಅಳು, ಈ ಗುಂಡಿಗಳನ್ನು ಮುಚ್ಚುವುದಂತ ಮಾಡಿ ನಾವೇ ಸರ್ಕಾರ, ನಮ್ಮದೇ ಸರ್ಕಾರ, BJP ಸರ್ಕಾರ ಇದ್ದಾಗ ತಂದಿರುವಂಥ ಹಣ 400 ಕೋಟಿ ಇತ್ತು. ಇಲ್ಲಿಯ ಶಾಸಕರು ಸಹ ಅದೇ ಹಣ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಜನರಿಗೆ ಸಭಾಭವನ ಆಗಲಿ, ಮೀನುಗಾರಿಗೆ, ರೈತರಿಗೆ ಕೊಡುವಂಥ ಹಣ, ರೋಡ್ಗಳನ್ನು ಕಟ್ ಮಾಡಿ ನಿಮ್ಮದೇ ಆದ ಜನರಿಗೆ ನಾವು ತಂದಿದ್ದೀವಿ ಅಂತ ಆದೇಶ ಸುತ್ತಲೇ ಚೇಂಜನ್ನು ಮಾಡಿಕೊಂಡು ಜನರಿಗೆ ಮೋಸ ಮಾಡಿ ತಾವೇ ತಂದಿದ್ದಾರನ್ನ ಹಣ ಹೇಳ್ತಾ ಇದ್ದೀರಿ. ನಾವು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಯಾರೇ ನೋಡದೆ ಇದ್ದರೂ ದೇವರೊಬ್ಬರ ಮೇಲಿಂದ ನೋಡ್ತಾ ಇದ್ದೇನೆ. ಭಾಳ ಅತಿ ಆಯಿತು ನೀವು ಮಾಡ್ತಾ ಇರುವಂಥ ಕ್ರೂರಿತನ, ನೀವು ಮಾಡ್ತಾ ಇರುವಂಥ ಈ ಭ್ರಷ್ಟತನದಲ್ಲಿ ಎಲ್ಲ ಇಲಾಖೆಗೆ ಕೈ ಹಾಕಿದ್ದೀರಾ. ಅಲ್ಲಿರುವಂಥ ಹಣವನ್ನು ದೋಚಿದ್ದೀರಿ. ರೈತರದಷ್ಟೇ ಎಲ್ಲ, ತೋಟಗಾರಿಕೆ ಇಲಾಖೆ, ಇನ್ನಿತರ ಇಲಾಖೆ ಯಾವುದು ಇಲಾಖೆ ಬಂದಿಲ್ಲ, SC ST ಇಲಾಖೆ ಯಾವುದು ಇಲಾಖೆ ಬಿಟ್ಟಿಲ್ಲ. ಅದಕ್ಕಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ನಿಮ್ಮ ಹತ್ರ ಆಗದೆ ಇದ್ರೆ ಬಿಟ್ಕೊಡಿ. ಇಲ್ಲದಿದ್ದರೆ ರೈತರಿಗೆ ಅವರ ಸಾಲ ಮನ್ನಾ, ಹೆಚ್ಚಿನ ಪರಿಹಾರ, ರೈತರು ಬದುಕುವಂತ ಮಾಡಿಕೊಡಿ ಅಂತ ಈ ಸಮಯದಲ್ಲಿ ನಾವು ಇವತ್ತು ಹೇಳ್ತಾ ಇದ್ದೇವೆ. ಧನ್ಯವಾದಗಳು.